ಅಂದರೆ ನಮ್ಮ ಮನೇಲಿ ದೇವರಿದ್ದಾರೆ, ಸೊ ಅದಕ್ಕೆ ಕೈ ಮುಟ್ಟು ಮೊಬೈಲಲ್ಲಿ ವಿಡಿಯೋ ಮಾಡೋದೇ ಬೆಟರ್. 360 ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಇವನು. ನನ್ನ ಮಗ ಸುಮ್ಮನೆ ಅದನ್ನು ತೊಗೊಂಡು ಬಂದಿದ್ದಾನೆ, ಮೆಮೊರಿ ಇಲ್ಲದೆ. ಪಾಡಚಿ ಮಾರ ಮರ್ಯಾದೆ ಪೋಚಿ ಮಾರ. ಜಾಕೆಟ್ ಹಾಕ್ಬಿಟ್ಟು ಕೂತಿದ್ದೀನಿ, ಆದರೂ ಚಳಿ ಆಗ್ತಾ ಇದೆ. ಟೈಮ್ ಎಷ್ಟು? 10:35. 10:35 ಆಗಿದೆ ಅಷ್ಟೇ ಗತಿ. ಬೆಳಗ್ಗೆ 4 ಗಂಟೆ ರೈಡ್ ಹೋಗೋರು, ಇನ್ನೂ ಹೊರಟಲಿಲ್ಲ. ಆ್ಯಕ್ಚುಲಿ ಪಾಪ ಅವನು ಬೆಳಗ್ಗೆ 4 ಗಂಟೆಗೆ ಕಾಲ್ ಮಾಡಿದ್ದಾನೆ, ಎಲ್ಲಿದೆಯಾ ಹೊರಟಿದ್ಯಾ ಅಂತ. ಹೊರಟೆ ಅಂತ ಹೇಳಿದ್ರು. ಅಲ್ಲಿಗೆ ನಿದ್ದೆ ಬಂತು, ಮಲ್ಕೊಂಡೆ ಅಲ್ಲೇ. ಸೊ ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಓಕೆ, ಸೊ ಮನೆಯವ್ರು ಯಾರೂ ಎದ್ದಿಲ್ಲ, ನಾನೊಬ್ಬಳೇ ಎದ್ದಿದ್ದಿರೋದು ಇವಾಗ. ಸೊ ನಾನೊಂದು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ರೈಡ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಲೈಕ್ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ದೀಕ್ಷಿತ್ ಇಬ್ಬರೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಕಾಫಿ ಇಲ್ಲಾಂದರೆ ಟೀ ನನಗೆ ಕುಡಿಲೇಬೇಕು. ಸೊ ಹಂಗಾಗಿ ಇವಾಗ ಒಬ್ಬಳೇ ಇದ್ದೀನಿ, ಯಾರೂ ಇಲ್ಲ, ಹಂಗಾಗಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನನಗೆ ಅಂದರೆ ಒಂದು ಎಷ್ಟು ಹೇಳೋದು 2-3 ಗ್ಲಾಸಸ್ ಆಫ್ ಹಾಟ್ ವಾಟ್ರ್ ಕುಡಿತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ. ಇವಾಗ ಕುಡಿಬೇಕು. ಅಷ್ಟೊತ್ತಿಗೆ ಚಾಯ್ ವಿಲ್ ಬಿ ರೆಡಿ. ಬೆಳಗ್ಗೆ ಯಾವಾಗಲೂ ನಮ್ಮ ಅಜ್ಜಿ ಬಾಗಿಲು ತೆಗೆಯೋದು ಅಂದರೆ ಬೆಳಗ್ಗೆ ತಕ್ಷಣ. ಓಕೆ, ಸೊ ಇವತ್ತು ನಾನು ತೆಗಿತಾ ಇದ್ದೀನಿ. ಏನೋ ಒಂಥರ ಏನು ಹೇಳೋದು, ಏನೋ ಒಂದು ಸಾಧನೆ ಮಾಡಿರೋ ಹಂಗೆ. ರಾತ್ರಿ ಮಾತ್ರ ಮಳೆ ಬಂದಿದೆ. ಬೆಳಗ್ಗೆದ್ದು ಈ ರೀತಿ ಕಾಫಿ ಕುಡಿತಾ ಇದ್ರೆ ಫೀಲಿಂಗ್ ಸೋ ಹ್ಯಾಪಿ. ವೈ ಬಿಕಾಸ್ ಇಂಥ ಒಂದು ದಿನ ಸಿಗಲ್ಲ. ಅಂದರೆ ರೈಡ್ ಹೋಗ್ತೀನಿ ಅನ್ನೋ ತಕ್ಷಣ ನನಗೆ ಏನೋ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಂದು ರೈಡರ್ಸ್ಗೂ ಖುಷಿ ಇದ್ದೇ ಇರುತ್ತೆ, ಓಕೆ, ಇಲ್ಲ ಅಂತಲ್ಲ. ಆ್ಯಂಡ್ ಈ ರೀತಿ ವ್ಯೂ ಅಂದರೆ ನಿಮಗೆ ಕಾಣಿಸ್ತಾ ಇಲ್ಲ ವಿಡಿಯೋಲಿ. ಸೊ ಮನೆ ಮುಂದೆ ಇರೋ ವ್ಯೂ ಇದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಿಲ್ಲೇ ಆರಾಮ್ಸೆ ಒಂದು ಗ್ಲಾಸ್ ಟೀ ಕುಡ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗ ನನ್ನ ಬೆಸ್ಟ್ ಫ್ರೆಂಡು ಅವಾಗಿಂದ ಕಾಲ್ ಮಾಡಿಬಿಟ್ಟು ರುಬ್ಬಾಡ್ತಾ ಇದ್ದಾನೆ, ಎಲ್ಲಿದೆಯಾ ಅಂತ. ಅವನು ಕಾಲ್ ಮಾಡಿದಾಗ ನಾನು ಇನ್ನೂ ಬೆಡ್ಡಲ್ಲೇ ಇದ್ದೀನಿ, ಎಲ್ಲಿದೆಯಾ ಅಂತ ಕೇಳ್ದೆ. ನಾನು ಹೇಳ್ದೆ ಬರ್ತಾಯಿದ್ದೀನಿ ಅಂತ. ಸೊ ಇನ್ನೇನು ಹೊರಡಬೇಕು, ಇಲ್ಲದಿದ್ದರೆ ನನ್ನನ್ನು ಆಮೇಲೆ ರುಬ್ಬಾಡ್ಬಿಡ್ತಾನೆ. ಸೊ ಬನ್ನಿ. ಆ್ಯಕ್ಚುಲಿ ಗೈಸ್, ನಾನು ಅಜ್ಜಿ ಮನೆಗೆ ಹೋಗಿದ್ದೆ, ಬೈಕ್ ವಾಶ್ ಮಾಡಲಿಲ್ಲ. ಎಲ್ಲಾದರೂ ಆನ್ ದಿ ವೇ ಹೋಗುವಾಗ ವಾಶ್ ಮಾಡೋಣ ಅಂತ ಇದ್ದೀನಿ. ತುಂಬಾ ಗಲೀಜಾಗಿದೆ, ಅಂದರೆ ಅಷ್ಟೊಂದೇನಲ್ಲ, ಲೈಕ್ ದಿಸ್ ಪಾರ್ಟ್ ಓನ್ಲಿ ಆ್ಯಂಡ್ ಹಿಯರ್. ಮತ್ತೆ ಅಷ್ಟೊಂದು ಗಲೀಜೇನಿಲ್ಲ, ಬಟ್ ಆದರೂ ವಾಶ್ ಮಾಡಬೇಕಿತ್ತು. ಫ್ರೈಡೇ ಅಲ್ವಾ, ಹಾಗೆ ನಮ್ಮ ತಾತ ಪೂಜೆ ಎಲ್ಲ ಮಾಡಿದ್ದಾರೆ. ಇರಲಿ, ದೇವರು ಒಳ್ಳೆ ಮಾಡಲಿ. ಆ್ಯಂಡ್ ಮೇಯ್ನ್ಲಿ ಮೇಕಪ್ ಏನೂ ಮಾಡೋಕ್ಕೆ ಹೋಗಲ್ಲ ನಾನು. ಲೈಕ್ ಕೂದಲೆಲ್ಲ ಕೋಮ್ ಮಾಡಿಕೊಂಡು ಹೊಡೋಣ ಅಂತ ಇದ್ದೀನಿ. ಬೈ ಬಿಕಾಸ್ ಜಾಸ್ತಿ ಮೇಕಪ್ ಅಂತ ಸ್ವಲ್ಪನೂ ಮಾಡಲ್ಲ ನಾನು. ಮೇಕಪ್ ಮಾಡಿದ್ರೆ ಫುಲ್ ಖರಾಬಾಗಿ ಹೋಗ್ತೀನಿ. ಸೊ ಅಯ್ಯಪ್ಪ, ನನ್ನ ಮನೆ ವ್ಯೂ ನನಗೇನೆ ಬೇಕಿಲ್ಲ. ಸೊ ಜಾಕೆಟ್ ಹಾಕ್ಕೊಂಡು ಆ್ಯಂಡ್ ಶೂಸ್, ಗ್ಲೌಸ್ ಅದೆಲ್ಲ ಹಾಕ್ಕೊಂಡು ಹೊರಡೋಣ ಇವಾಗ. ಆ್ಯಂಡ್ ನಮ್ಮ ತಾತನಂತೂ ಹೋಗೋ ಬರೋ ಕಾಲ ಇತ್ತು, ಹೊರಡಿ ಕವರ್. ಸೊ ಹೊರಟಾಗಿದೆ ಇವಾಗ. ಅಂದರೆ ನಮ್ಮ ಮನೇಲಿ ದೇವರಿದ್ದಾರೆ, ಸೊ ಅದಕ್ಕೆ ಕೈ ಮುಟ್ಟು ಮತ್ತು ದೇವರಿಗೆಲ್ಲ ಕೈ ಮುಟ್ಟು. ಸೊ ಹೋಗೋ ಬರೋ ಕಡೆ ಕಾಪಾಡಲಿ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ. ಸೊ ನನಗೆ ಗೊತ್ತಿಲ್ಲ, ಇನ್ನೂ ಬೇರೆ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು. ಸೊ ನನ್ನ ತಾತನ ಮನಸ್ಸಲ್ಲಿ ಏನಾಗಲಿ ಗೈಸ್, ಲೈಫಲ್ಲಿ ಎಲ್ರಿಗೂ ಅದೊಂದು ಇಮೋಷ್ನಲ್ ಇದ್ದೇ ಇರುತ್ತೆ, ಅಜ್ಜಿ ತಾತ ಅನ್ನೋದು. ಆ್ಯಂಡ್ ತಾತ ಅನ್ನೋದು ಸಿಕ್ಕಾಪಟ್ಟೆ ಅಂದರೆ ತುಂಬ 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 ಇಷ್ಟ.
ಇವಾಗೆಲ್ಲಾದರೂ ಇರ್ತಾ ಇದ್ದರೆ ನನಗೆ V4 ಅಲ್ಲ, ನಂಗೆ ಯಾವ ಬೈಕ್ ಬೇಕು ಇಸ್ಕೊಡ್ತಾಯಿದ್ರು. ಐ ಥಿಂಕ್ ನಮ್ಮ ಅಜ್ಜಿ ಇದ್ದಿದ್ದಾರೆ ಆ್ಯಂಡ್ ನಮ್ಮ ಅಮ್ಮನೂ ಇವಾಗ ಎದ್ದಿದ್ದಾರೆ, ಚಿಕ್ಕಪ್ಪ ಎಲ್ಲರೂ ಎದ್ದಿದ್ದಾರೆ. ಸೊ ಇವಾಗ ನಾನು ಹೊರಟಿದ್ದೀನಿ, ಬನ್ನಿ. ಅಯ್ಯಪ್ಪ ಕಚ್ಬೇಡ ಬಿಡೋ, ಲವ್ ರೈಡ್ ಹೊರಟಿದ್ದೀನಿ ಬಿಡೋಲ್ಲ. ಯಪ್ಪ ಬಿಡಲ್ಲ ಅಂತ ಪೆಟ್ರೋಲ್ ಒಂದು ದಿವಸ ಮುಂಚೆನೇ ಹಾಕ್ಕೊಂಡಿದ್ದೀನಿ, ಏನು ಬಿಡ್ತಾ ಇಲ್ವಲ್ಲ. ಬಿಡೋ, ರೈಡ್ ಹೋಗ್ಬೇಕು. ಚಿಂಟು ಏಯ್ ಥೋ. ಬೆಳಿಗ್ಗೆ ವ್ಯೂ ಹೆಂಗಿರುತ್ತೆ ಅಂತ ಗೊತ್ತಾಗಬೇಕಿದ್ರೆ ಮಾರ್ನಿಂಗ್ ರೈಡ್ ಹೊರಟಬೇಕು, ಚೆನ್ನಾಗಿರುತ್ತೆ. ಏನೋ ಒಂಥರ ಲೈಕ್ ನಮ್ಮ ಪ್ಲ್ಯಾನಿಂಗು 4 ಗಂಟೆ ಬರ್ತೀನಿ ಹಂಗೆ ಹಿಂಗಂತೆಲ್ಲ ಇತ್ತು. ಬಟ್ ವಾಟ್ ಎವರ್, ಬೇಗ ಎದ್ದಿದ್ದೀವಿ ನಾವು ರೈಡ್ ಅಂದ ತಕ್ಷಣ. ಸೊ ನನಗೆ ಉಜಿರೆ ಸೈಡ್ ಹೋಗೋಕ್ಕೆ ಲೈಕ್ ಕಮ್ಮಿ ಆದರೂ ಒಂದು 1/2 hour ಬೇಕು. ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಆ ಕಡೆನೂ. ನೋಡಿ, ತುಂಬ ಜನ ಕೇಳ್ತಾರೆ ಏನಕ್ಕೆ ಇನ್ನೂ ಗಾಡಿ ಮಾಡಿಫೈ ಮಾಡಲಿಲ್ಲ ಹಾಗೆ ಹಿಂಗೆ ಅಂತಲ್ಲ. ಇದನ್ನು ನೋಡ್ಬಿಟ್ಟು ಯಾವನ್ ಗುರು ಮಾಡಿಸ್ತಾನೆ. ಇವಾಗ ಅಂಡರ್ ಬೇಲಿ ಹಾಕ್ಬಿಟ್ಟೆ, ಅಂಡರ್ ಬೇಲಿ ಎಲ್ಲ ಕೆಳಗಡೆ ತರ್ಚೋಗ್ತಾ ಇದೆ. ರೋಡ್ ಎಲ್ಲ ಫುಲ್ ಕಂಪ್ಲೀಟ್ ಆಗಲಿ, ಆಮೇಲೆ ನನ್ನ ಮಾಡಿಫಿಕೇಶನ್ ಸ್ಟಾರ್ಟು. ನಮ್ಮ ಊರಲ್ಲಿ ಯಾರೂ ಇಲ್ಲ ನೋಡಿ. ಮಳೆ ಬಂದರೆ ಹಿಂಗಿರುತ್ತೆ. ಏನಕ್ಕಂದ್ರೆ ಇನ್ನೂ ರೋಡ್ ಬಿಟ್ಟಿದ್ದಾರೆ ಗುರು. ಇದು ವಾವ್, ಹೋದಲ್ಲಿ ಬಂದಲ್ಲಿ ಕಡೆ ಎಲ್ಲ ಬ್ರಿಡ್ಜೆ. ಚೆನ್ನಾಗಿದೆ ಈ ಕಾಡು ಒಂಥರ. ಅಂದರೆ ನಮ್ಮ ಮನೆಯಿಂದ ಧರ್ಮಸ್ಥಳಕ್ಕೆ ಲೈಕ್ ಅಲ್ಲಿ 10 to 12 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ಉಜಿರೆಗೆ ಜಸ್ಟ್ 5 ಕಿಲೋಮೀಟರ್ಸ್ ಅಷ್ಟೇ, 5 to 6 ಕಿಲೋಮೀಟರ್ಸ್. ಸೊ ಈ ಕಾಡು ಮಧ್ಯೆ ಹೋಗೋದೇ ಏನೊಂಥರ ಖುಷಿ. ಆ್ಯಕ್ಚುಲಿ ಇನ್ನೊಂದು ರೂಟ್ ಇದೆ ನೋಡಿ, ಧರ್ಮಸ್ಥಳ ಇನ್ನು 3 ಕಿಲೋಮೀಟರ್ಸ್. ಆ್ಯಕ್ಚುಲಿ ಇನ್ನೊಂದು ರೋಡ್ ಇದೆ, ಆ ರೂಟು ಚೆನ್ನಾಗಿದೆ. ಅಂದರೆ ಅದು ಸ್ವಲ್ಪ ಅಗಲ ಇದೆ, ದೊಡ್ಡ ರೋಡು. ಇದು ನಮಗೆ ಇನ್ನೂ ತುಂಬಾ ಶಾರ್ಟ್ಕಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ರೂಟಲ್ಲಿ ಬಂದಿದ್ದೆ ಇವತ್ತು. ಆ್ಯಕ್ಚುಲಿ ನನಗೆ ಈ ರೂಟೇ ಗೊತ್ತಿರಲಿಲ್ಲ. ಪಾಪ ನನ್ನ ಫ್ರೆಂಡ್ ಇನ್ನೊಬ್ಬ ಈ ರೂಟ್ನ ತೋರಿಸ್ಕೊಟ್ಟಿದ್ದಾರೆ ನನಗೆ. ನಾನು ಇಷ್ಟು ವರ್ಷ ಇಲ್ಲಿದ್ದೆ ಊರಲ್ಲಿ, ಆದರೂ ನನಗೆ ಈ ರೋಡ್ ಗೊತ್ತಿರಲಿಲ್ಲ. ಅಂದರೆ ನನ್ನ ಚಿಕ್ಕಪ್ಪ ಎಲ್ಲ ಹೇಳ್ತಾ ಇದ್ರು ಈ ರೂಟು ಹತ್ತಿರ ಆಗುತ್ತೆ ಅಂತ. ನಂಗೆ ಆ್ಯಕ್ಚುಲಿ ನನ್ನ ರೂಟ್ ಗೊತ್ತಿಲ್ವಲ್ಲ, ಬಟ್ ಆಲ್ಸೋ ಹೋಗೋಣ ಅಂತ ಅನಿಸ್ತಾ ಇತ್ತು. ಇದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ನನ್ನ ಫ್ರೆಂಡ್ ಎಲ್ಲಾದರೂ ಹೇಳ್ಕೊಡ್ತಾ ಇರಲಿಲ್ಲ ಅಂತ ಈ ರೂಟ್ನ. ಇದು ಬಂದ್ಬಿಟ್ಟು SDM ಕಾಲೇಜ್. ಆ್ಯಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗಡೈಕಲ್ಲು ಕಾಣಿಸ್ತಾ ಇದೆ ದೂರದಿಂದ. ಸೊ ಗಡೈಕಲ್ಲು ಹೋಗೋ ಪ್ಲ್ಯಾನಿಂಗ್ಸ್ ಇದೆ. ಅಂದರೆ ಇವಾಗಲ್ಲ, ಇನ್ನೂ ಸ್ವಲ್ಪ ಮಳೆ ಜಾಸ್ತಿ ಬರಬೇಕು. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಉಜಿರೆ ಪಾಸ್ ಆದರೆ ಅಂದರೆ ಬೆಟ್ಟ ಮತ್ತು ಗ್ರೀನರೀಸ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಇವಾಗಲೇ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ. ಬೆಟ್ಟ ಇವಾಗಲೇ ಕಾಣಿಸ್ತಾ ಇದೆ. ಹೋಗ್ಬಿಟ್ಟು ಅಲ್ಲೇ ತುದಿಯಲ್ಲಿ ನಿಂತ್ಕೊಳ್ಳೋಣ ಅನಿಸ್ತಾ ಇದೆ. ಏನು ಮಾಡೋದು, ನಮ್ಮ ರೂಟೇ ಇವತ್ತು ಚೇಂಜು. ಅಂದರೆ ಅದು ಆ ಕಡೆನೇ ಆಗುತ್ತೆ. ಆ್ಯಂಡ್ ಗಡೈಕಲ್ಲು ಹೋಗ್ಬೇಕು ಗೈಸ್. ಗಡೈಕಲ್ಲು ಹೋಗಿದ್ದೀನಿ ಒಂದ್ಸಲಿ, ಅಂದರೆ ಅರ್ಧ ತನಕ ಹೋಗಿದ್ದೀನಿ, ಮತ್ತು ಹತ್ತಕ್ಕಾಗಲಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆವಾಗ. ಸೊ ಅಲ್ಲಿಗೆ ಹೋಗ್ಬೇಕಿದ್ರೆ ಮಳೆ ಬರ್ಬೇಕು, ಹಂಗಿದ್ರೆ ಮಾತ್ರ ಹೋಗೋಕ್ಕಾಗೋದು. ಸೊ ಇವಾಗ ಉಜಿರೆ ರೀಚ್ ಆಗಿದ್ದೀನಿ ಗೈಸ್. ಫೈನಲಿ ಗುಡ್ ಮಾರ್ನಿಂಗ್. ಹಾಯ್ ಬ್ರೋ. ಎಷ್ಟು ಗಂಟೆಗೆದ್ದೆ? ನಾನು 3 ಗಂಟೆಗೆ ಎದ್ದೆ. 3 ಗಂಟೆ. ಇದು ನಿಮ್ ಬೆಳಗ್ಗೆ ಕಾಲ್ ಮಾಡಿದೆ. ಫುಲ್ ಇದೆಯಾ ಪೆಟ್ರೋಲು? ಇವತ್ತು ನಿನ್ನ ಗಾಡಿನೇ ತಗೊಂಡು ಬಂದಿದ್ಯಾ MT? ಸೊ ಗೈಸ್, ನಾವಿವಾಗ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲೇ ಉಜಿರೆ. ಲೈಕ್ ಇನ್ನೂ ಬೇರೆಯವ್ರು ಬರೋಕ್ಕಿದ್ದಾರೆ. ಕನ್ನಡ ಮಾತಾಡ್ತೀನಿ.
ಬಾ, ಬಿಸ್ಕಿಟ್ ಕೊಡ್ತೀನಿ ನಿನಗೆ, ಬಿಸ್ಕಿಟ್. ಫೈನಲಿ ಗೈಸ್ ನಾವಿವಾಗ ಹೊರಟಿದ್ದೀವಿ. ಅಂದರೆ ಇನ್ನೊಬ್ರು ಬರೋಕ್ಕಿದ್ರು, ಸೊ ಅವ್ರಿವಾಗ ಜಾಯಿನ್ ಆಗಿದ್ದಾರೆ. ಇವಾಗಲೇ ಬೆಟ್ಟ ಕಾಣಿಸ್ತಾ ಇದೆ ಕಣ್ಣಿಗೆ. ಆ್ಯಕ್ಚುಲಿ ರೈಡ್ ಹೋಗದೆ ತುಂಬಾ ಲಾಂಗ್ ಟೈಮ್, ಅಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತು. ಅಂದರೆ ಲೈಫಿನ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬಂದರೆ ಲೈಕ್ ನಾವು ಏನು ರೈಡೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಹಾಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ರೈಡು. ಏನೇ ಆಗಲಿ ಫುಲ್ ಚಿಂದೆ ಉಡಾಯಿಸ್ಬೇಕಷ್ಟೇ. ಘಾಟ್ ಸೆಕ್ಷನ್ ಮಾತ್ರ ವಂಡರ್ಫುಲ್ ಆಗಿದೆ. ನಾನೇ ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ನು ನನ್ನ ವಿಡಿಯೋ ಮಾಡ್ತಾ ಇದ್ದಾನೆ ನನ್ನ ಮಗ. 360 ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಇವನು. ಗೈಸ್ ಇಲ್ಲೊಂದು ಮಂಗ ಇದ್ದಾನೆ, ಇಲ್ಲೊಂದು ಮಂಗ ಇದ್ದಾನೆ. ಬೇಗ 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 ಬೇಗ. ಸೊ ಗೈಸ್ ಫೈನಲಿ ಕೊಟ್ಟಿಗೆರೆ ರೀಚ್ ಆಗಿದ್ದೀವಿ. ಇನ್ನೊಂದು ದಿನ ಮೆಮೊರಿ ಕಾರ್ಡ್ ಬೇಕಂತೆ. ಇದರಲ್ಲಿಲ್ಲ ಅಲ್ಲ, ಮೆಮೊರಿ ಆಗ್ತದೆ, ಸಪೋರ್ಟ್ ಮೈಕ್ರೋ ಮಾಡ್ತದೆ. ಸುಮ್ಮನೆ ನಂತರ ಮೊಬೈಲಲ್ಲಿ ವಿಡಿಯೋ ಮಾಡೋದೇ ಬೆಟರ್. ಏನೆಲ್ಲ ಕಷ್ಟಪಟ್ಟು ಮಾಡಬೇಕಿರುತ್ತೆ. ಎಷ್ಟು? 350. ಫಸ್ಟ್ ಆಗುತ್ತೆ ನೋಡು. ನನ್ನ ಮಗ ಹೆಲ್ಮೆಟ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾನೆ ಇವನು. ಗಾಡಿ ನೋಡಿ, ವಾಶೇ ಮಾಡಲಿಲ್ಲ 2 ಗಾಡಿನೂ ಹಂಗೆ ಇದೆ. ಫುಲ್ ಟೆನ್ಷನ್ ಅಲ್ಲ ನಿಮ್ಮ ಗಾಡಿ ಊರು ನಮ್ಗೆ ಗೊತ್ತಿದ್ದೀವರೆಗೆ 100 or 200 ಕೊಟ್ಟಿಗೆರೆ. ಸೊ ಕೊಟ್ಟಿಗೆರೆ ಬಂದುಬಿಟ್ಟು ದೋಸೆ ತಿಂದ ಇದ್ರೆ ಆಗುತ್ತೆ. ಅದು ನೀರು ದೋಸೆ ಬಿಸಿ ಬಿಸಿ ಇದೆ. ಆ್ಯಕ್ಚುಲಿ ಗೈಸ್ ಪೆಟ್ರೋಲ್ ಇದೆ, ಆದರೂ ಫುಲ್ ಟ್ಯಾಂಕ್ ಮಾಡಿಕೊಳ್ಳೋ ಅಂತ. ಆ್ಯಕ್ಚುಲಿ ಗೈಸ್ ನಾವು 2021 ಬರ್ತಾ ಇದ್ವಿ. ಅವಾಗೆಲ್ಲ ಏನು ಬಿಸಿಲಿರಲಿಲ್ಲ ಅಷ್ಟೊಂದು. ನಾವು ಬಂದಿದ್ದು ಸ್ವಲ್ಪ ಬೇಗ ಆಯಿತು, ಪರವಾಗಿಲ್ಲ. ಲೈಕ್ ವೆದರ್ ತುಂಬ ಕೂಲ್ ಇದೆ. ಅಂದರೆ ನಮ್ಮ ಕಡೆ ಮಂಗಳೂರು ಸೈಡಲ್ಲಿ ಇದ್ದಂಗೆ ಫುಲ್ ಶೆಕೆ ಹಂಗೇನಿಲ್ಲ. ಲೈಕ್ ಜಾಕೆಟ್ ಶೂಸ್ ಎಲ್ಲ ಹಾಕ್ಕೊಂಡಿದ್ರು ಫುಲ್ ತಂಪಾಗಿದೆ. ಆ್ಯಂಡ್ ಲೈಕ್ ವೆದರ್ಗಿಂತನೂ ಇಲ್ಲಿರೋ ಒಂದು ನೇಚರ್ ಇದೆಯಲ್ಲ, ಅದು ಮಾತ್ರ ಫ್ಯಾಂಟಾಸ್ಟಿಕ್ ಗೈಸ್, ಸೀರಿಯಸ್ಲಿ. ಇಲ್ಲೇ ಇದ್ಬಿಡೋಣ ಅನಿಸುತ್ತೆ, ಆದರೆ ಏನು ಅಪರೂಪಕ್ಕೆ ಬಂದು ಹೋದರೆ ಚೆನ್ನಾಗಿರುತ್ತೆ. ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದವರೆಲ್ಲ ಹೇಳ್ತಾರೆ ನನ್ನ ಫ್ರೆಂಡ್ಸು, ನೀನು ಜಾಲಿ, ಮಂಗಳೂರಲ್ಲಿ ಬೀಚ್ ಇದೆ, ಅದಿದೆ. ಬಟ್ ನಮಗೆ ಒಂಥರ ಅದು ಬೋರಿಂಗ್. ಓ ಮೈ ಗಾಡ್ ಗೈಸ್, ವ್ಯೂ ನೋಡಿ. ಜಸ್ಟ್ ಇಲ್ಲಿಂದ ಇನ್ನೂ ಮೇಲೆ ಹತ್ತಬೇಕಾಗಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ರೆಡಿಯಾಗಿದ್ದಾನೆ, ನಮ್ಮ ಫೋಟೋಶೂಟು ಸ್ವಲ್ಪ ಮಾಡೋಣ. ಆ್ಯಕ್ಚುಲಿ ಗೈಸ್ ಮೊದಲು ಪಾರ್ಕಿಂಗಿಗೆಲ್ಲ ಟಿಕೆಟ್ ತೊಗೊತಾ ಇರಲಿಲ್ಲ, ಸೊ ಇವಾಗ ತೊಗೊತಾರೆ. ಏನಂತಾರೆ, ಪ್ಲೇಸೇ ಫುಲ್ ಚೇಂಜ್ ಆಗಿದೆಯಲ್ಲ. ಹೌದೌದು, ಚೇಂಜ್ ಆಗಿದೆ. ನನ್ನ ಮಗನಿಗೆ ಕನ್ನಡ ಮಾತಾಡೋಕ್ಕಾಗಲ್ಲ ಅಂದರೆ ಚೇಂಜ್ ಆದದ್ದು ಪ್ಲೇಸ್ ಅಂತ. ಈಗ ಬಿಸಿಲಿಗೆ ಬಂದದ್ದು ಹಾಗೆ.
ಬಿಸ್ಲಿಗಂತಲ್ಲ, ಮೊದಲು ಚೆನ್ನಾಗಿತ್ತು. ಅಂತೀಯ ದುಂಬು ಫುಲ್ ಚೇಂಜ್ ಅಂದ್ರೆ ನಾವು ಏನೋ ಇನ್ನೊಂದು ಬೇರೆ ಏನೋ ಬಂದಿದೀವಿ ಅನ್ಸುತ್ತೆ. ಲಾಸ್ಟ್ ಟೈಮ್ ಬೇತೆ ಬರ್ತಿದ್ವಿ ನಾವು. ಪರವಾಗಿಲ್ಲ, ಇದನ್ನು ಚೆನ್ನಾಗಿದೆ. ಹೋಗೋಣ ಹೋಗೋಣ. ಇವಾಗ ಸ್ಟಾರ್ಟ್ ಆಯ್ತು. ಇನ್ನು ಫುಲ್ ತಂಪಾಗಿರುತ್ತೆ. ಹಾ, ಬೆಸ್ಟ್. ನನ್ನ ಮಗ ಸುಮ್ಮನೆ ಅದನ್ನು ತೊಗೊಂಡು ಬಂದಿದ್ದಾನೆ, ಮೆಮೊರಿ ಇಲ್ಲದೆ. ಪಾಡಚಿ ಮಾರ ಮರ್ಯಾದೆ ಪೋಚಿ ಮಾರ ಮೆಮೊರಿ. ಸುಮ್ಮನೆ ಬೈಕ್ ರೈಡ್ ಹೋಗುವಾಗ 360 ತೊಗೊಂಡು ಬಂದು ಮೆಮೊರಿ ಹಾಕಕ್ಕೆ ಇವನಿಗೆ. ಮೆಮೊರಿ ತೊಗೊಂಡಿದ್ದೀವಲ್ವ ಅವಾಗ, ವ್ಲಾಗಲ್ಲಿ ಇದೆಯಲ್ಲ ಅದು. ಅವ ಆಪುಜಿಯ ನೇಕ್ ಮಲ್ಲ ಬೋರ್ಡ್ ಸುಮ್ಮನೆ ಇಸ್ಕೊಂಡಿದ್ದವನು. ಬಿಸಾಕ್ಬಿಡು ಕೆಳಗೆ, ಬಿಸಾಕದನ್ನ. ಅದು ಇನ್ನೂ ಸೇಫ್ಟಿಯಾಗಿ ತೆಗ್ದಿಡ್ತಾ ಇದ್ದಾನೆ. ಏನಕ್ಕೆ ಸುಮ್ಮನೆ ಹಂಗೆ ಇದು ಮಾಡಿಬಿಟ್ಟು ಆ ಕಡೆ ಬಿಸಾಕು. ರೆಡಿ, 1 2 3 ಗೋ. ಇಲ್ಲೇ ಇರೋಣ ಅನ್ಸುತ್ತೆ ಗೈಸ್, ನೆಟ್ವರ್ಕ್ ಇಲ್ಲ, ರೀಲ್ಸ್ ನೋಡೋಕ್ಕೆ ಆಗಲ್ಲ. ಆ್ಯಂಡ್ ಏನೋ ಒಂಥರ ನೆಮ್ಮದಿ ಇದೆ ಇಲ್ಲಿ. ಕನ್ನಡದಲ್ಲಿ ಹೇಳೋ. ಮಳೆ ಬರಬೇಕು. ಮಂಗಳೂರು ಕನ್ನಡ ಬಂದೆ. ಆ್ಯಕ್ಚುಲಿ ಮಂಗಳೂರು ಕನ್ನಡ ಚಂದ ಅಲ್ವಾ? ತುಂಬ ಚಂದ ಅಂದರೆ ತುಂಬ ಚಂದ. ಚಂದ, ಬಟ್ ಬಾಯಿಗೆ ಬರಲ್ಲ ಮಾತಾಡೋಕ್ಕೆ. ಒಂಥರ ಪೀಸ್ಫುಲ್ ಆಗಿದೆ ಗೈಸ್. ಅದೇ ಮೇಯ್ಲಿ ನೆಟ್ವರ್ಕ್ ಇಲ್ಲ, ಅದಕ್ಕೋಸ್ಕರ ಪೀಸ್ಫುಲ್ ಆಗಿದೆ. ಯಾವನು ಕಾಲ್ ಮಾಡಂಗಿಲ್ಲ, ಏನಿಲ್ಲ. ಏನೋ ಹೇಳ್ದ ಇವನು. ಏನು ಬಿಸ್ನೆಸ್ ನಿಂದು? ಬಸ್ಸಂಗ ಇದು ಲಗೆ ಜನ ಒಂದು 5 ರೂಪಾಯಿ ಒಂದಲ್ಲ ಕಮ್ಮಿ ಕೊಡ್ತಾನಲ್ಲ, ಫುಲ್ ಕಾಸು ಮೂಲೆ ಕುಲ್ದಿರಪ್ಪನೆ ಕಾಸು ಅಂತ. ಅವನು ಏನು ಹೇಳಿದ್ನಂದ್ರೆ ಕಲ್ಲಂಗಡಿ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಾನಂತೆ. ಒಳ್ಳೆ ಐಡಿಯಾ ಕಣೋ ಬಿಸ್ನೆಸ್ದು. ಹೌದು. ಬಿಸಾಕ್ಬೇಡ, ಅಲ್ಲಿ ಕೆಳಗಿದ್ದಾರೆ ಬೇರೆ ಬೇರೆ. ಯಾವುದಾದ್ರೂ ತಲೆಗೆ ಬಿದ್ದರೆ ಆಮೇಲೆ ಅಷ್ಟೇ. ನಾವು ಬರುವಾಗ ಅಂದ್ಕೊಂಡ್ವಿ ಫುಲ್ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವಾ, ಹಿಂಗೆ ನೋಡೋಕೆ ಸಿಗಲ್ಲ ಅಂತ. ಬಟ್ ಇಷ್ಟೊತ್ತು ವೆಯ್ಟ್ ಮಾಡಿ ಮಾಡಿ ಟೈಮ್ ಎಷ್ಟು ಇವಾಗ? 11 o'clock. ಟೈಮ್ ಎಷ್ಟು? 10:35 ಆಗಿದೆ ಅಷ್ಟೇ ಗೈಸ್. ಹಿಂಗಿದೆ ನೋಡಿ ಇಲ್ಲಿ. ಆ ಕಡೆ ಬೆಟ್ಟ ಇದೆ, ಇವಾಗ ಕಾಣಿಸ್ತಾ ಇಲ್ಲ, ಅದು ಫುಲ್ ಮುಚ್ಕೊಂಡಿದೆ. ಇವಾಗ ಮಾತ್ರ ಕ್ರೇಜ್ ಇದೆ ಗುರು, ಏನು ಕಾಣಿಸ್ತಾ ಇಲ್ಲ. ಆ ಕಡೆ ಈ ಕಡೆ ಶೀತ ಪಕ್ಕ, ಹಂಗಿದೆ ಕೋಲ್ಡು. ಅದು ನಾನಿಲ್ಲಿ ಫುಲ್ ಜಾಕೆಟ್ ಹಾಕ್ಬಿಟ್ಟು ಕೂತಿದ್ದೀನಿ, ಆದರೂ ಚಳಿ ಆಗ್ತಾ ಇದೆ. ಕ್ರೇಜಿ. ಕತೆ ಮುಗೀತು, ಇನ್ನು ಮನೆಗೆ. ನೆಕ್ಸ್ಟ್ ವೀಕ್ ಇನ್ನೊಂದೆಲ್ಲೋ ಪ್ಲಾನ್ ಮಾಡಿದ್ದಾನೆ ದೀಕ್ಷಿ. $1 $200. ಎಲ್ಲಿಗೆ ನೆಕ್ಸ್ಟ್ ವೀಕು ನೋಡೋಣ. ಇನ್ನು ಫುಲ್ ರೈಡೇ, ವೀಕೆಂಡ್ ಫುಲ್ ರೈಡ್. ಓಡಿ ಫೈನಲಿ ಗೈಸ್ ಉಜ್ರೆ ರೀಚ್ ಆದ್ವಿ. ಹೊಟ್ಟೆ ಹಸಿತಾ ಇದೆ, ಇವಾಗ ಊಟ ಮಾಡಬೇಕು. ಇದೆಲ್ಲಿಂದ ಹಿಡ್ಕೊಂಡ್ರಿ ಅಂಕಲ್? ಹಾಂ ದೀಕ್ಷಿ ಬೇಕಾ? ಫೈನಲಿ ಗೈಸ್ ಹಳ್ಳಿ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ತುಂಬಾ ಹೊಟ್ಟೆ ಹಸಿತಾ ಇದೆ. ಅಲ್ಲೇನೋ ತಂಪಾಗಿತ್ತು, ಇವಾಗ ಶೆಕೆಯಲ್ಲಿ ಜಾಕೆಟ್ ಹಾಕೋಕ್ಕಾಗ್ತಾ ಇಲ್ಲ, ಹಂಗೆ ಶೆಕೆ ಇದೆ ಇಲ್ಲಿ. ಓಕೆ ಗೈಸ್, ಊಟ ಎಲ್ಲ ಆಯಿತು. ಸೊ ಇವಾಗ ನಾನು ಮತ್ತು ವಂಡರರ್ ಮನೆಗೆ ಹೊರಟಿದ್ದೀವಿ. ಇವಾಗ
ಉಜಿರೆಲಿದ್ದೀವಿ. ಸೊ ಉಜಿರೆಯಿಂದ ಲೈಕ್ ಪಟ್ರಮೆ ಲೈಕ್ ಶಾರ್ಟ್ ಕಟ್ ತೊಗೊಂಡು ಗೈಸ್ ರೋಡ್ ಫುಲ್ ಜಗಳ ಮಾಡಿಕೊಂಡು ಫುಲ್ ಬ್ಲಾಕು. 10 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಟ್ಟರು ಬುಡೀರಿಯಾ